ನಾವು ಹೋಗ್ತಾ ಇರೋದು ಆ ಸಿನಿಮಾಗಲ್ಲ, ಕಾರ್ತಿಕೇಯ 2ಗೆ. ಅದ್ಯಾಕ್ ಭಾವನವ್ರೆ? ಕೃಷ್ಣನ್ ತತ್ವದ ಬಗ್ಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಅದಕ್ಕೆ ನೀವು ಸಿನಿಮಾ ಅಂತ ಹೇಳಿದ ತಕ್ಷಣ ಒಪ್ಕೊಂಡಿದ್ದು. ಓಹೋ, ಸೀನು ಟಿಕೆಟ್ಸ್ ತಗೊಂಬ. ಹಾ ಸರಿ ಮಾವ. ನಡೀರಮ್ಮ, ಬನ್ನಿ ಹಾವಿನ ಸಿನಿಮಾ ನೋಡೋಣ. ಬಾ ಚಾರು, ಬಾ. ಡ್ರಮ್ಮು ನಿಮ್ಮ ಅತ್ತೆ ಮಾವನ್ಗೆ ಅಂತ 2 ಸೀಟ್ ಸಪ್ರೇಟ್ ಆಗಿ ತಗೋ. ಅದಾದ್ಮೇಲೆ ಎಲ್ಲಾರ್ಗೂ ಸೀಟ್ಸ್ ತಗೋ. ಕಾಣಿಸಲ್ಲ, ಆದ್ರೆ ನೀನು ರೊಮ್ಯಾಂಟಿಕ್. ಸಪ್ರೇಟ್ ಆಗಿ ಸೀಟ್ಸ್ ತಗೋ ಅಂದಿದ್ದು ಅವರು ರೊಮ್ಯಾನ್ಸ್ ಮಾಡ್ಲಿ ಅಂತ ಅಲ್ಲ, ಮತ್ತೆ ರಾಜಲಕ್ಷ್ಮಿ ಬಗ್ಗೆ ಅವರಿಬ್ರು ಮಾತಾಡ್ಕೊಳ್ಳೋದಕ್ಕೆ. ಯಾ ಕರೆಕ್ಟ್ ಆಗಿ ಯೋಚನೆ ಮಾಡಿದ್ಯಾ? ನಾನು ಯಾವಾಗ್ಲೂ ಕರೆಕ್ಟ್ ಆಗಿ ಯೋಚನೆ ಮಾಡ್ತೀನಿ ಡ್ರಮ್ಮು. ನಿನ್ ತರ ಬ್ರೈನ್ ನ ಮನೇಲಿ ಲೇಟು ಬರಲ್ಲ. ಏನ್ ತಲೆ ಓಡಿಸ್ತಾಳಪ್ಪ. ಸೀನು, ಟಿಕೆಟ್ ನಂಬರ್ಸ್ ಆ ಕಡೆ ಹೋಗ್ಬೇಕು ಮಾವ. ಆ ಕಡೆನಾ? ಸರಿ, ಬನ್ನಿ ಬನ್ನಿ. ಇಲ್ಲಿ ಕೂತ್ಕೊಳ್ಳಿ. ನಮ್ ಸೀಟ್ಸು ಎಲ್ಲಿರ್ಬೋದು? ಅತ್ತೆ ನೀವು ಬನ್ನಿ. ಮತ್ತಿವರೆಲ್ಲ ಹೋಗ್ಲಿ, ಆಮೇಲೆ ನಾವು ಹೋಗೋಣ. ಏನು ಸೀನು? ನೋಡಿ ಅತ್ತೆ, ನಿಮಗೂ ಮಾವಂಗೆ ಸಪರೇಟ್ ಆಗಿ ಟಿಕೆಟ್ ತಗೋ ಅಂತ ಆದ್ಯ ಹೇಳಿದ್ಲು. ಯಾಕೆ ಅಂತ ಕೇಳ್ತಿರಲ್ಲ? ಮಾವನ ಹತ್ರ ಮಾತಾಡೋದಕ್ಕೆ ಇದೇ ಒಳ್ಳೆ ಸಮಯ ಅಲ್ವಾ ಅತ್ತೆ? ಇಲ್ಲ, ವಿಷಯ ಹೇಳಕ್ಕೆ ಇದೇ ಒಳ್ಳೆ ಚಾನ್ಸ್ ಅತ್ತೆ. ಸಿನಿಮಾ ಮುಗಿಯೋಷ್ಟರಲ್ಲಿ ಹೇಳ್ಬಿಡಿ. ಸೀನು, ಇಲ್ಲಿ ಇಷ್ಟು ಜನರ ಮಧ್ಯದಲ್ಲಿ ನಾನು ಅವ್ರ ಹತ್ರ ಹೇಗೋ ಮಾತಾಡೋದು? ನೀವೇನ್ ಚಿಂತೆ ಮಾಡಬೇಡಿ ಅತ್ತೆ, ಒಳ್ಳೆ ಸಮಯ ನೋಡಿ ಹೇಳ್ಬಿಡಿ. ಬನ್ನಿ ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಹೇಳ್ತೀನಿ. ಸರಿ ಬನ್ನಿ ಅತ್ತೆ, ಕೂತ್ಕೊಳ್ಳಿ. ಅಮ್ಮ ಅಪ್ಪ ನೀವಿಬ್ರು ಬನ್ನಿ. ಏನೋ ನಮ್ ಸೀಟ್ ಯಾವ್ದು? ಪಕ್ಕ ಇದೆ ತಾನೆ? ನೀವಿಬ್ರು ಅಲ್ಲಿ ಕೂತ್ಕೊಳ್ಳಿ. ಅಲ್ಲ, ಅಲ್ಲಿ ಹೋಗ್ಬೇಕಾ? ಸರಿ, ಬಾರೆ ನಡೀರಿ. ಅಲ್ಲಿ ಕೂತ್ಕೊಳ್ಳಿ. ನೀವು ಬನ್ನಿ. ಈ ಸೀಟೆ, ಬಾ ಬಾ ಬಾ. ಆ ಸೀಟಲ್ಲಿ ಕೂತ್ಕೊಳ್ಳಿ. ಆ ಸೀಟಲ್ಲಿ ಕೂತ್ಕೊಳ್ಳಿ ಅತ್ತೆ. ಆ ಕಡೆ. ಅಜ್ಜಿ, ನಾನೆಲ್ಲಿ ಕೂತ್ಕೊಳ್ಳೋದು? ನೀವು ಆ ಸೀಟಲ್ಲಿ ಅಲ್ಲಿ ಕೂತ್ಕೊಳ್ಳಿ. ಮಾವ, ನಾನು? ನೀವಿಬ್ರು ಪಕ್ಕದಲ್ಲೇ ಕೂತ್ಕೊಳ್ಳಿ. ಸರಿ ಕೂತ್ಕೋ. ಅದ್ಯಾ, ನೀನ್ ಈ ಕಡೆ ಕೂತ್ಕೋ. ಈ ಕಡೆ ಕೂತ್ಕೋ. ಮಾವ, ನನ್ನ ಸೀಟಲ್ಲಿ? ಚಾರು, ಆ ಕಡೆ. ಇದೇ ಸೀಟು, ಆರಾಮಾಗಿ ಕೂತ್ಕೋ. ಹಾಯ್. ಸಿನಿಮಾ ಮುಗಿಯೋವರೆಗೂ ನೀನ್ ಕದ್ಲೋ ಹಾಗಿಲ್ಲ. ಸಿನಿಮಾ ನೋಡು. ವಾವ್, ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ. ಪ್ರಭಾಸ್ ಬ್ರದರ್ ತರ ಇದ್ದಾರೆ. ಹೌದೇ, ಮಾತಾಡೋಣ ಬಾ. ಹಾಯ್ ಸರ್, ಟೈಮ್ ಎಷ್ಟಾಯ್ತು? ನಿನ್ನ ಕೈಲೇ ವಾಚ್ ಇದೆಯಲ್ಲ, ನೋಡ್ಕೋಬಹುದಲ್ವಾ? ಆದ್ರೆ ವಾಚ್ ಕೆಲಸ ಮಾಡ್ತಿಲ್ಲ. ಸರ್, ಟೈಮ್ ಹೇಗಿದೆ ಅಂತ? 12 ಗಂಟೆ ಆಗಿದೆಯಮ್ಮ. ಓ, 10 ನಿಮಿಷದಲ್ಲಿ ಶೋ ಶುರು ಆಗುತ್ತೆ ಅನ್ಸುತ್ತೆ. ನಿಮ್ ವಾಯ್ಸ್ ಕೂಡ ತುಂಬಾ ಚೆನ್ನಾಗಿದೆ ಸರ್. ಥ್ಯಾಂಕ್ಸ್ ಅಮ್ಮ. ನನ್ನ ಕೈ ಕೂಡ ತುಂಬಾ ಚೆನ್ನಾಗಿದೆಯಮ್ಮ. ನಗ್ತಿರೋದ್ ನೋಡು. ಎಲ್ಲರ ಕಣ್ಣು ನಿಮ್ಮ ಮೇಲೆ ಇದೆ. ಆದ್ಯ ಪಕ್ಕದಲ್ಲೇ ಕೂತಿದ್ದಾಳೆ. ಸಿನಿಮಾ ಮುಗಿಯೋಷ್ಟರಲ್ಲಿ ನಾನಂದ್ರೆ ಇಷ್ಟನಾ ಇಲ್ವಾ ಅಂತ ತಿಳ್ಕೋಬೇಕು. ಹಾಯ್ ಆದ್ಯ.
ಏನು? ಅಮೇರಿಕಲ್ಲೂ ಕೂಡ ಥಿಯೇಟರ್ಸ್ ಎಲ್ಲ ಹೀಗೆ ಇರುತ್ತಾ? ಸಿನಿಮಾ ಸ್ಟಾರ್ಟ್ ಆಗೋವರೆಗೂ ಅಮೇರಿಕಾ ಬಗ್ಗೆ ಏನಾದರೂ ಹೇಳ್ಬೋದಲ್ವಾ? ಅಮೇರಿಕಾದಲ್ಲಿ ಜಾಸ್ತಿ ಮಾತಾಡಿದ್ರೆ ಪೊಲೀಸ್ಗೆ ಹಿಡ್ಕೊಡ್ತಾರೆ. ಯಾಕೋ ಗರಂ ಆಗೋಳಲ್ಲ. ಇರ್ಲಿ ಬಿಡು, ಸಿನಿಮಾ ಸ್ಟಾರ್ಟ್ ಆದ್ಮೇಲೆ ನೋಡ್ಕೊಳ್ಳೋಣ. ಪಾರ್ವತಿ, ಅಣ್ಣ ಮತ್ತು ಅದಕ್ಕಿನ ದೂರ ಕೂರಿಸ್ಬಿಟ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ನಾವೇನ್ ಮಾಡಿದ್ರು ಕಾಣಿಸಲ್ಲ. ಏನ್ ಮಾಡ್ತೀರಾ? ಸಿನಿಮಾ ಬರ್ತಿದೆ ನೋಡಿ. ಎಲ್ಲ ನನ್ನ ಕರ್ಮ. ಎಲ್ಲ ಗಂಡಸರು ಸಿನಿಮಾಗ್ ಬಂದ್ರೆ ಬರೀ ಸಿನಿಮಾ ಮಾತ್ರ ನೋಡಲ್ಲ, ಮುದ್ದಾಟಗಳು ಇರುತ್ತೆ. ಎಲ್ಲಿ ಸಿನಿಮಾದಲ್ಲ? ಹೌದು, ಸಿನಿಮಾದಲ್ಲೇ ನೋಡ್ಕೋ. ಕೂತ್ಕೊಳ್ಳಿ ಸುಮ್ಮನೆ. ಸಾರಿ. ಸಾರಿ. ಚಾರು, ನೀನು ಸೀನು ಇನ್ನೇನ್ ಗಂಡ ಹೆಂಡತಿ ಆಗೋರು, ಜೊತೆಗೆ ಮದ್ವೆನೂ ಹತ್ರದಲ್ಲಿದೆ. ಫಸ್ಟ್ ಟೈಮ್ ಸಿನಿಮಾಗ್ ಬಂದಿದ್ದೀರಾ. ನೀನು ಈ ಕಡೆ ಕುತ್ಕೋತ್ಯಾ? ಓಕೆ. ನೀನ್ ಯಾಕೆ ಡಲ್ ಆಗಿದ್ಯಾ? ಕಡೆ ಪಕ್ಷ ಥಿಯೇಟರ್ ಅಲ್ಲಾದ್ರೂ ನಗು ರಾಜಲಕ್ಷ್ಮಿ. ಯಾರಾದ್ರೂ ನೋಡಿದ್ರೆ ಕಷ್ಟಗಳಿಗೆ ಕೇರ್ ಆಫ್ ಅಡ್ರೆಸ್ ಅನ್ಕೋತಾರೆ. ಏನೋ ಅಂತ್ಯ, ಆರೋ ದೀಪ ಜೋರ ಗುರಿಯತ್ತೆ ಅಂತ ಹೇಳ್ತಾರೆ. ಈ ಸಿನಿಮಾ ಸಂಭ್ರಮ ಎಲ್ಲ ನೋಡ್ತಿದ್ರೆ ನನಗೆ ಯಾಕೋ ಇದೇ ಕಡೆ ದಿನಗಳು ಅನಿಸ್ತಾ ಇದೆ. ಯಾವಾಗ್ಲೂ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿರ್ಬೇಡ. ನಿಮ್ಮ ಅಪ್ಪನ ಹತ್ರ ಒಳ್ಳೆ ಸಂದರ್ಭ ನೋಡ್ಕೊಂಡು ನಿಮ್ಮಮ್ಮಂಗೆ ಮದ್ವೆ ಕ್ಯಾನ್ಸಲ್ ಮಾಡ್ಸು ಅಂತ ಹೇಳಿದೀನಿ. ಅದೇ ನಡೆಯುತ್ತೆ. ಇವಾಗ ನೀನ್ ಸಿನಿಮಾ ನೋಡು. ಏನ್ರಿ? ಇವ್ರೇನಪ್ಪ? ಹೇಳ್ತೀನಿ. ಏನು ಅಂದ್ರೆ ಸಿನಿಮಾ ನೋಡು. ಅಯ್ಯೋ, ವೆಂಕಟರಾವ್ ಅವ್ರೆ, ವೆಂಕಟರಾವ್ ಅವ್ರೆ, ಏನ ನಿಮ್ ಭಾವನ್ಗೆ ಸ್ವಲ್ಪ ತಲೆ ಬಗ್ಸೋದಿಕ್ಕೆ ಹೇಳ್ರಿ. ನಮ್ ಭಾವನವ್ರಿಗೆ ತಲೆ ತಗ್ಸು ಅಂತ ಹೇಳ್ತಿದ್ಯಾ? ಎಷ್ಟು ಧೈರ್ಯ ನಿನಗೆ? ಇಲ್ಲಿ ಸಮಸ್ಯೆ ಧೈರ್ಯದ ಬಗ್ಗೆ ಅಲ್ಲ ರೀ, ಸಿನಿಮಾ ಕಾಣಿಸ್ತಿಲ್ಲ. ಅಬ್ಬಾ, ನಿನಗ್ ಸಿನಿಮಾ ಕಾಣಿಸಿಲ್ಲ ಅಂದ್ರೆ ನಮ್ ಭಾವನವ್ರು ತಲೆ ತಗ್ಸ್ಬೇಕಾ? ಇಲ್ಲೋಡು,
ಹುಷಾರಾಗಿ ಮಾತಾಡು. ಆದ್ರೆ ಇದಕ್ಕೊಂದು ಪರಿಹಾರ ಇದೆ. ಪರಿಹಾರ ಅದೇನಂತ ಹೇಳು. ಅದನ್ ಬಿಟ್ಟು ನಮ್ ಭಾವನ ತಲೆ ತಗ್ಸು ಅಂತ ಹೇಳಿದೆ ಅಂದ್ರೆ ಇಲ್ಲಿ ತಲೆಗಳು ಉಳ್ಳೋಗುತ್ತೆ. ಸರಿ, ನಾವ್ ಒಂದ್ ಕೆಲಸ ಮಾಡೋಣ. ಹೇಳು. ಇರಿ, ಮಾಡ್ತೀನಿ. ನಿಮ್ಗಲ್ಲ ನೋಡಿ, ಚೆನ್ನಾಗಿದೆ. ಸಿನಿಮಾ ರೀ, ಸಿನಿಮಾದಲ್ಲಿ ರೊಮ್ಯಾನ್ಸ್ ಅವ್ರು ಮಾಡ್ಬೇಕು, ನಾವು ನೋಡ್ಬೇಕು. ನೋಡಿ ನೋಡಿ ನೋಡ್ಕೋ. ಇವಾಗ ಏನಾದ್ರೂ ಮಾವ ನನ್ನ ಕೈ ಮೇಲೆ ಕೈ ಇಟ್ರೆ ನಮ್ಮಿಬ್ರು ಮದ್ವೆ ಆದ ಹಾಗೇನೆ. ರಾಜಲಕ್ಷ್ಮಿ, ಅಲ್ಲಿ ನೋಡು. ನನಗೆ ಸಿನಿಮಾ ಕಾಣಿಸ್ತಾ ಇಲ್ಲ. ಮದ್ವೆ ಆದ್ಮೇಲೆ ನನ್ನ ಫ್ಯೂಚರ್ ಹೇಗಿರುತ್ತೆ ಅಂತ ಕಾಣಿಸ್ತಾ ಇದೆ. ನೀನೇನು ಯೋಚನೆ ಮಾಡ್ಬೇಡ ರಾಜಲಕ್ಷ್ಮಿ, ಎಲ್ಲ ಒಳ್ಳೇದೇ ಆಗುತ್ತೆ. ನಗ್ತಾ ಇರು, ನಗು. ಇವಾಗ ಸಿನಿಮಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅವಳೇನಾದ್ರೂ ಕೈ ತೆಗೆದ್ರೆ ನನ್ನ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತ, ಕೈ ತೆಗೆದೇ ಇದ್ರೆ ನನ್ನ ಲವ್ ಸಕ್ಸಸ್ ಅಂತ. ಇವಳೇನು ಕೈ ತೆಗೆದ್ಬಿಟ್ಲು? ನನ್ ಕಂಡ್ರೆ ಇಷ್ಟ ಇಲ್ವಾ ಇವಳಿಗೆ? ಅಯ್ಯಯ್ಯೋ, ಕೈ ಇಟ್ಟರೆ ಹೊಡಿತಾಳೆ ಅನ್ಕೊಂಡಿದ್ದೆ. ಇವಾಗ ನೋಡಿದ್ರೆ ಅವಳೇ ಕೈ ಹಿಡ್ಕೊಂಡ್ಲು. ಇದ್ರ ಅರ್ಥ ನನ್ನ ಮೇಲೆ ಅವಳ ಮನ್ಸಲ್ಲಿ ಫೀಲಿಂಗ್ಸ್ ಇದೆ ಅಂತ. ನನಗೇನೋ ಹೇಳಕ್ ನಾಚಿಕೆ, ಅವಳಿಗೂ ನಾಚಿಕೆ ಅನ್ಸತ್ತೆ. ಈ ಮಾವ ಸಾಮಾನ್ಯದವನಲ್ಲ, ಸಿನಿಮಾಗ್ ಬಂದಿದ್ದೀವಲ್ವಾ, ಅದಕ್ಕೆ ಪ್ರೀತಿ ತೋರಿಸ್ತಾ ಇದ್ದಾನೆ. ಥ್ಯಾಂಕ್ ಯು ಆದ್ಯಾ, ಥ್ಯಾಂಕ್ ಯು. ಅವಳನ್ನ ನೋಡ್ದೇನೆ ಹೀಗೆ ಸುಮ್ಮನೆ ಇದ್ರೇನೆ ಒಳ್ಳೇದು ಅನ್ಸುತ್ತೆ. ನೋಡಿದ್ರೆ ನಾಚಿಕೆಯಿಂದ ಕೈ ಎತ್ಬಿಡ್ಬೋದೇನೋ. ಅಯ್ಯಯ್ಯೋ, ನಾನಂದ್ರೆ ಅವಳು ತುಂಬಾ ಇಷ್ಟ. ಅಯ್ಯೋ, ನಾನಂದ್ರೆ ಅವನಿಗೆ ಎಷ್ಟು ಇಷ್ಟ. ಸಿನಿಮಾ ನೋಡು ಅಂತ ಹೇಳ್ದೆ ತಾನೆ. ಅಯ್ಯಪ್ಪ, ಇದೇನಪ್ಪ ಈ ಅಮ್ಮ ಹಿಂಗ್ ಹೊಡಿತಾವಳೆ? ಏನಪ್ಪ ಇವಳು? ನಿಮ್ಗೇನಾದ್ರು ಪೈಲ್ಸಾ? ನನ್ ಪೈಲ್ಸಾ? ಲೇ, ನನಗ್ ಕೋಪ ತರಿಸ್ಬೇಡ, ಸುಮ್ಮನೆ ಸಿನಿಮಾ ನೋಡು. ಇವ್ನಲ್ಲಿ ಸಿಕ್ಕಿದ್ನಪ್ಪ ದೇವ್ರು ನಂಗೆ. ಥ್ಯಾಂಕ್ ಯು. ನಾನು ಹೋಗಿ ಕೋಲ್ಡ್ ಡ್ರಿಂಕ್ ತಗೊಂಡ್ಬರ್ತೀನಿ. ನಿನ್ನ ಮುಖ ನೋಡಕ್ ನನಗೆ ನಾಚಿಕೆ ಆಗ್ತಿದೆ. ನನಗೂ ಕೂಡ. ಇವಾಗ್ಲಾದ್ರೂ ನನ್ನ ಫೀಲಿಂಗ್ಸ್ ನಿನಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಓ, ಯಾರಿಗಾದ್ರೂ ಕೇಳಿಸುತ್ತೆ ಅಂತ ಮೆತ್ತಗೆ ಮಾತಾಡ್ತಾ ಇದ್ದಾಳೆ. ನಾನು ಹೋಗಿ ಕೂಲ್ ಡ್ರಿಂಕ್ ತಗೊಂಡ್ಬರ್ತೀನಿ. ಈಗಲೇ ಬಂದೆ. ಎಕ್ಸ್ಕ್ಯೂಸ್ ಮೀ. ಒಳಗೆ ಯಾರು ಬರಬಾರ್ದು. ನಿಮ್ಗೇನು ಬೇಕಿತ್ತು ಮೇಡಮ್? ಬೇಟಿ ಪಡಾವ್ ಆ್ಯಡ್ ಹಾಕಬೇಕಿತ್ತು. ಸಾರಿ ಮೇಡಮ್, ನನಗೆ ಬೇರೆ ಆ್ಯಡ್ಸ್ ಇದೆ. ನೀವು ಹೇಳಿದ ಆ್ಯಡ್ನ ಹಾಕೋಕ್ಕಾಗಲ್ಲ.
ಪ್ಲೀಸ್ ರೀ, ಇವಾಗ ಈ ಆ್ಯಡ್ ಹಾಕೋದು ತುಂಬಾ ಇಂಪಾರ್ಟೆಂಟ್. ನಿಮಗೆ ಬೇಕಂದ್ರೆ ದುಡ್ಡು ಕೊಡ್ತೀನಿ. ಓಕೆ ಮೇಡಮ್. ಪೆನ್ ಡ್ರೈವ್ ಹಾಂ ಕೊಡಿ ಮೇಡಮ್. ಹಾಂ ಬೇಗ ಹಾಕ್ಬಿಡಿ. ಹಾಂ ಸರಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಏನಾಯ್ತು ಆದ್ಯ? ಅವನಿಗೆ ದುಡ್ಡು ಯಾಕೆ ಕೊಟ್ಟೆ? ಬೇಟಿ ಪಡಾವ್ ಆ್ಯಡ್ ಹಾಕೋ ಥರ ಸೆಟ್ ಮಾಡಿದ್ದೀನಿ. ಕೊನೆ ಪಕ್ಷ ಆ್ಯಡ್ ನೋಡಿದ್ಮೇಲೆ ಆದರೂ ನಿಮ್ಮ ಮಾವನ ಮನಸ್ಸು ಬದಲಾಗುತ್ತೇನೋ ಅಂತ. ಹೆಣ್ಮಕ್ಳಿಗೆ ಓದೆಷ್ಟು ಮುಖ್ಯ ಅನ್ನೋದು ನಿಮ್ಮನೇಲೂ ಎಲ್ಲರಿಗೂ ಗೊತ್ತಾಗ್ಲಿ. ಓಹೋ, ಇದೆಲ್ಲ ಮಾವನ್ ಒಪ್ಸೋದಕ್ಕ? ನೀನ್ ಸೂಪರ್ ಆದ್ಯ. ಹಾಗಾದ್ರೆ ನೀನು? ನೀನ್ ಅಂದ್ಮೇಲೆ ನಾನೇ ಸೂಪರ್, ಯಾಕಂದ್ರೆ ನಾನು ಯಾವಾಗ್ಲೂ ನಿನಗೆ ಸಪೋರ್ಟ್ ಮಾಡೋದಲ್ವಾ. ಹೇ, ಇಷ್ಟೊತ್ತವರೆಗೂ ಈ ಕೈ ಹಿಡ್ಕೊಂಡೆ ಕೂತಿದ್ಲು, ಇವಾಗ ಯಾಕೆ ಕೋಪ ಮಾಡ್ಕೊಂಡಿದ್ದಾಳೆ? ಒಳಗಾಡೋ ಆಟಕ್ಕೆ ಹೊರಗೆ ಮಾತಾಡೋ ಮಾತಿಗೆ ಕನೆಕ್ಟೇ ಆಗ್ತಿಲ್ವಲ್ಲ. ಓಹೋ, ಅಲ್ಲಿ ಯಾರು ನೋಡಲ್ಲ, ಇಲ್ಲಾದ್ರೆ ಎಲ್ರು ನೋಡ್ತಾರೆ. ಇದೇ ತಾನೇ ನಿನ್ ಪ್ಲಾನು? ಇದೆಲ್ಲ ಅಮೇರಿಕಾ ಬುದ್ಧಿ. ಇರು, ಬರ್ತೀನಿ ಇವಾಗ. ನಾನು ಸೆಕೆಂಡ್ ಹಾಫ್ ಅಲ್ಲಿ ತೋರಿಸ್ತೀನಿ. ಏನೋ ತಿನ್ನೋದಕ್ಕೆ ತುಂಬಾ ಇದೆ. ನಡೀರಿ. ಜಾನಕಿ, ಸಿನಿಮಾ ಚೆನ್ನಾಗಿರ್ತಲ್ವಾ? ಏನಳಿ ಅಂದ್ರೆ ಭಾವನವ್ರ, ಎಲ್ರಿಗೂ ಒಂದು ಪಾಪ್ಕಾರ್ನ್ ಪ್ಯಾಕೆಟು, ಒಂದು ಸಮೋಸ, ಒಂದು ಕೂಲ್ ಡ್ರಿಂಕ್ಸು ಎಲ್ರಿಗೂ ತಗೊಂಡ್ಬಿಡ್ಲಾ? ಬೇಕಾಗಿಲ್ಲ. ಆ ಏರ್ಪಾಡೆಲ್ಲ ಮಾಡಾಗಿದೆ. ಸೂರಿ, 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 ಬಂದೆ ಯಜಮಾನ್ರೆ. ಏನ್ ಭಾವನವ್ರು ಈ ಸೆಟಪ್? ಇನ್ನೂ ಅರ್ಥ ಆಗ್ಲಿಲ್ವಾ? ಮುಚ್ಚಲ ತೆಗಿ ಸೂರಿ. ಓಪನ್ ಮಾಡ್ತಿದ್ದಾನೆ. ಇದು ಯಾವಾಗ್ಲೂ ಮನೇಲಿ ತಿನ್ನೋದಲ್ವ ಭಾವನವ್ರೆ? ಇಲ್ಲಿ ಕೂಡ ಇದನ್ನೇ ತಿನ್ಬೇಕು. ಭಾವನವ್ರು ಎಲ್ಲೇ ಇದ್ರು ಪದ್ಧತಿನ ಮಾತ್ರ ಮರ್ತೋಗಲ್ಲ ಅಂತ ಅರ್ಥ ಆಯ್ತು. ಬೇಗ ಅರ್ಥ ಮಾಡ್ಕೊಂಡೆ ಬಿಡು. ಎಲ್ರಿಗೂ ಕೊಡು ಜಾನಕಿ. ಸರಿಯತ್ತೆ. ಅತ್ಗೆ, ಈಗ್ಲೇ ನಿನ್ ಮೇಲೆ ಕರುಣೆ ಜಾಸ್ತಿ ಬರ್ತಿದೆ. ಕೈ ಗಾಯ ಆಗಿದ್ರು ಇಷ್ಟು ಕಷ್ಟ ಪಡೋದನ್ನ ನನ್ ಕೈಲಿ ನೋಡಕ್ಕಾಗಲ್ಲ. ನಾನ್ ಕೊಡ್ತೀನಿ ಬಿಡು. ಕೊಡು ಕೊಡು. ಗಟ್ಟಿಯಾಗಿದೆ ಕಜ್ಜಾಯ. ತಗೋ ಪಾರ್ವತಿ. ತಗೊಳ್ಳೋ. ಪದ್ಮ, ಸಮೋಸ. ನಿಮ್ಮ ಅಣ್ಣನೇ ಬೆಟರ್ ಕಣೆ ನಿನ್ಗಿಂತ. ಭಾವನವ್ರೆ, ತಿನ್ನೋದಕ್ಕಿದು ಓಕೆ, ಮತ್ತೆ ಕುಡಿಯೋದಕ್ಕೆ ಕೂಲ್ ಡ್ರಿಂಕ್ಸ್ ಕೊಡ್ಸು ಅಂತೀರಾ? ಅದು ಬೇಕಾಗಿಲ್ಲ. ಆ ಏರ್ಪಾಡು ಕೂಡ ಮಾಡಾಗಿದೆ. ಏನದು ಕೂಡ? ಸೂರಿ, ಮುಚ್ಚಳ ತೆಗಿ. ಪಾನಕ, ಪಾನಕ. ಇದು ಕೂಲ್ ಡ್ರಿಂಕಾ? ಅದು ಜೀರಿಗೆ ವಾಟರ್ ಅಮ್ಮ, ದೇಹಕ್ಕೆ ಒಳ್ಳೇದು ಅಂತ ಭಾವನವ್ರ ಫೀಲಿಂಗು.
ಫೀಲಿಂಗ್ ಅಲ್ಲಮ್ಮ, ಫೀಲಿಂಗ್ ಅಲ್ಲ, ಅದೇ ಕರೆಕ್ಟು, ಅದೇ ನಿಜ.